ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಷಯಕ್ಕೆ ಬರೋಣ. ನಿನ್ನೆ ನಡೀತಿದ್ದ T20 ಮ್ಯಾಚ್ ಅಲ್ಲಿ ನಿನ್ನೆ ಮ್ಯಾಚ್ ಏನು ಮಳೆ ಗುರು. ಮಳೆ ಅಂದ್ರೆ ಮಳೆಯಲ್ಲಿ ಪಿಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಆ ಏರಿಯಾದಲ್ಲಿ ಮಳೆ ಅಂದ್ರೆ ಏನು ಮಳೆ ಗುರು. ಸಿಕ್ಕಾಪಟ್ಟೆ ಮಳೆ. ನೋಡ್ತಾ ಇದ್ದೀನಿ, ಅಪ್ಡೇಟ್ ಬರುತ್ತೆ, ಈಗ ಬರುತ್ತೆ, ಅವಾಗ ಬರುತ್ತೆ ಅಂದ್ರೆ ಮುಂದೆ ಆಗ್ತಾನೇ ಇದ್ದಾರೆ. ನಾನು ಲಾಸ್ಟ್ 9 ಗಂಟೆ ನೋಡಿದೆ. ಅಲ್ಲಿ ನಾನು ಕ್ಲೋಸ್ ಮಾಡಿದೆ, ಮ್ಯಾಚ್ ನೋಡ್ಲಿಲ್ಲ ಆಮೇಲೆ. ಯಾಕಂದ್ರೆ ಮಳೆ ಬರ್ತದೆ ನಿಲ್ಲಲ್ಲ ಅಂತ ಗೊತ್ತು. ಅಂಪೈರ್ಗಳು ಬರೋದು ಹೋಗೋದು ಮಾಡ್ತಾ ಇದ್ರು. ಹಾಗಾಗಿ ನಾನು ನೋಡ್ಬಿಟ್ಟು ಮುಂದೆ ಮ್ಯಾಚ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾಕಂದ್ರೆ ಆಗಲ್ಲ ಅಂತ ಗೊತ್ತಿತ್ತು. ನಾನು ಗೂಗಲ್ ಜಿಮ್ನಲ್ಲಿ ಸರ್ಚ್ ಮಾಡಿದೆ, ಮಳೆ ನಿಲ್ಲೋ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತು. ಅದಕ್ಕಾಗಿ ನಾನು ಅದ್ರ ಬಗ್ಗೆ ನೋಡಕ್ ಹೋಗ್ಲಿಲ್ಲ. ಹಾಗಾಗಿ ನಾಳೆ ನಡೀತಿರುವ T20 ಮ್ಯಾಚ್ ಲಾಸ್ಟ್ ಫೈನಲ್ ಮ್ಯಾಚ್ ಆಗಿರುತ್ತೆ. ನಾಳೆ ಇಂಡಿಯಾ ಗೆದ್ರೆ ಕೈವಶ ಸರಣಿ ಆಗುತ್ತೆ, ಸೋತ್ರ ಅಂದ್ರೆ ಸಮಬಲ ಆಗುತ್ತೆ. ಏನೇ ಇದ್ರು ನಾಳೆ ಇಂಡಿಯಾ ಗೆಲ್ಬೇಕು. ನಾಳೆ ಚೇಂಜಸ್ ಇರುತ್ತೆ, ಅವರಲ್ಲಿ ಇರುತ್ತೆ, ನಮ್ಮ ಇಂಡಿಯಾದಲ್ಲಿ ಚೇಂಜಸ್ ಜಾಸ್ತಿ ಇರೋ ಅಂತ ಕಾಣುತ್ತೆ. ನಮ್ಮ ಇಂಡಿಯಾದಲ್ಲಿ ಬ್ಯಾಟ್ಮನ್ಸ್ ಗಳು ಏನಾದ್ರು ಚೇಂಜಸ್ ಮಾಡಬಹುದು. ಬೌಲರ್ಸ್ ನ ಏನಾದ್ರು ಮಾಡಿದ್ರೆ ಬುಮ್ರಾ ಬರ್ಬೋದು. ಲಾಸ್ಟ್ ಮ್ಯಾಚ್ ಬುಮ್ರಾ ಆಡಿಲ್ಲ. ಹಾಗಾಗಿ ಬುಮ್ರಾ ಜಾಗದ ಹರ್ಷಿತ್ ರಾಣಾ ಅಂತ ಕುಡಿಸಲ್ಲ. ಯಾಕಂದ್ರೆ ಒಳ್ಳೆ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾನೆ ಲಾಸ್ಟ್ ಮ್ಯಾಚ್. ಹರ್ಷದೀಪ್ ಸಿಂಗ್ ಒಳ್ಳೆ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ. ಯಾರು ಕುಡಿಸ್ತಾರೋ ಯಾರು ಇಲ್ಲ. ಒಬ್ಬ ಸ್ಪಿನ್ನರ್ ಕಡಿಮೆ ಮಾಡಿಬಿಟ್ಟು ಫಾಸ್ಟ್ ಬಾಲರ್ ತಗೋತಾರ ಗೊತ್ತಿಲ್ಲ. ಒಂದು ಸ್ಪಿನ್ನರ್ ಮತ್ತೆ ಒಂದು ಆಲ್ರೌಂಡರ್ ಸ್ಪಿನ್ನರ್ ತಗೊಂಡ್ರು ಓಕೆ. ಯಾರನ್ನಾದ್ರೂ ಒಬ್ಬರನ್ನ ಕೂರಿಸ್ಬಿಟ್ಟು ಯಾರನ್ನ ಕೂರಿಸ್ತಾರ ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಬೌಲಿಂಗ್ ಗಳಲ್ಲಿ ಎಲ್ಲರೂ ತುಂಬಾ ಟಫ್ ಇದ್ದಾರೆ ಬೌಲರ್ಸ್. ಹಾಗಾಗಿ ಯಾರನ್ನ ತಗೊಳ್ತಾರೋ ಯಾರನ್ನ ಬಿಡ್ತಾರೋ ಅನ್ನೋದು ಗೊತ್ತಾಗಲ್ಲ. ನಾಳೆ ಮ್ಯಾಚ್ ಅಪ್ಡೇಟ್ ಬಂದ್ಮೇಲೆ ನಾಳೆ ಇವತ್ತು ಸಾಯಂಕಾಲ ಏನಾದ್ರು ಕೊಟ್ರೆ ನೋಡೋಣ. ಅಷ್ಟರಲ್ಲಿ ಯಾರನ್ನಾದ್ರೂ ಕೂರಿಸ್ಬೋದು ಅಂತ ಅಪ್ಡೇಟ್ ಏನಾದ್ರು ಬಂದೇ ಬರುತ್ತೆ. ಬಟ್ ಸ್ಕ್ವಾಡ್ ಪೂರ್ತಿ ಹೇಳಲ್ಲ, ಯಾಕಂದ್ರೆ ಟಾಸ್ ಆದ್ಮೇಲೆ ಹೇಳೋದು. ಹಾಗಾಗಿ ಮುಂದೆ ಅವ್ರು ಸೌತ್ ಆಫ್ರಿಕಾದಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಹೆಂಡರ್ಸನ್ ಕೂರಿಸ್ಬೋದು. ಯಾಕಂದ್ರೆ ಆಡಿಲ್ಲ ಅವನು, ಯಾವ ಮ್ಯಾಚು ಆಡಿಲ್ಲ. ಅಷ್ಟೊಂದು ಹೇಳ್ಕೊಳ್ಳೋ ಒಂಥರ ಸುಪ್ಮನ್ ಗಿಲ್ ತರ ಆಗಿದ್ದಾನೆ ಅವನು. ಹಾಗಾಗಿ ಸೂರ್ಯಕುಮಾರ್ ಅಂತೂ ತುಂಬಾ ಇಂಪಾರ್ಟೆಂಟ್. ಸೂರ್ಯಕುಮಾರ್ ಒಳ್ಳೆ ಫಾರ್ಮಿಗೆ ಬಂದಿಲ್ಲ ಗುರು. ಸೂರ್ಯಕುಮಾರ್ ಆಡ್ತಾನೆ ಇಲ್ಲ ಆಲ್ಮೋಸ್ಟ್. ನೋಡಿ ಎಷ್ಟು ಆಲ್ಮೋಸ್ಟ್ ಬಾಲಿಗೆ ಒಂದು ಹೊಡಿದಂಗೆ ಹೊಡಿತಾವನೆ. ಫಾಸ್ಟಸ್ ಮೊದಲಿನ ತರ ಸೂರ್ಯಕುಮಾರ್ ಇಲ್ಲ. ಹಾಗಾಗಿ ಈ ಸಲ ಸ್ವಲ್ಪ ಆಡಿದ್ರೆ ಒಳ್ಳೇದಾಗುತ್ತೆ. ಸೂರ್ಯಕುಮಾರ್ ಯಾದವ್ ಫಾರ್ಮಿಗೆ ಬರಬೇಕು. ಫಾರ್ಮಿಗೆ ಬಂದ್ರೆ ಒಳ್ಳೇದು. ಯಾಕಂದ್ರೆ ನಾಳೆ ಫೈನಲ್ ಮ್ಯಾಚ್. ಆಲ್ಮೋಸ್ಟ್ ಇವಾಗ T20 ವರ್ಲ್ಡ್ ಕಪ್ ಬೇರೆ ಬರ್ತಿದೆ. T20 ವರ್ಲ್ಡ್ ಕಪ್ ಈಗ ಸ್ಕ್ವಾಡ್ ಬೇರೆ ಅನೌನ್ಸ್ ಮಾಡ್ತಾರೇನೋ. ಹಾಗಾಗಿ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಮಾಡೋದ್ರಲ್ಲಿ ಸೂರ್ಯಕುಮಾರ್ ಯಾದವ್ ಏನಾದ್ರು ಕ್ಯಾಪ್ಟನ್ಸಿ ಗಿಡ್ಸೋ ಮೂವ್ಮೆಂಟ್ ಇದೆಯಾ ಏನೋ ಗೊತ್ತಿಲ್ಲ. ಫಾರ್ಮ್ ಇಲ್ಲ ಅಂತ ಬೇರೆ ಯಾರನ್ನಾದ್ರೂ ಕೊಡ್ಬೋದು, ಹೇಳಕ್ಕಾಗಲ್ಲ. ಹಾಗಾಗಿ ಸೂರ್ಯಕುಮಾರ್ ಅಂತ ಇಂಪಾರ್ಟೆಂಟ್ಲಿ ಫಾರ್ಮಿಗೆ ಬರಲೇಬೇಕು. ಫಾರ್ಮಿಗೆ ಬರ್ಲಿಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಏನಾದ್ರು ಕೂರಿಸ್ಬಿಟ್ರು ಹೇಳಕ್ಕಾಗಲ್ಲ. ಪ್ಲೇಯರ್ ಸಿಕ್ಕಾಪಟ್ಟಿದ್ದಾರೆ ಗುರು. ಎಂತೆಂತ ಪ್ಲೇಯರ್ ಬೇಕು ಆ ತರ ಪ್ಲೇಯರ್ ಇದಾರೆ. ಆಡಕ್ಕೆ ಜಾಗ ಇಲ್ಲ ಯಾರಿಗೂ. ಎಲ್ಲ ರಣಜಿ ಆಡು, ಅದು ಆಡು, ಇದು ಆಡು, ಏನೋ IPL ಅಲ್ಲಿ ನೋಡೋದು ಎಲ್ಲ ಪ್ಲೇಯರ್ ಅಷ್ಟೇ. ಹಾಗಾಗಿ ಸೂರ್ಯಕುಮಾರ್ ಯಾದವ್ ಫಾರ್ಮಿಗೆ ಎಷ್ಟು ಬೇಗ ಬರ್ತಾನೋ ಅಷ್ಟು ಟೀಮ್ ಇಂಡಿಯಾ ಒಳ್ಳೇದಿದೆ. ಸುಪ್ಮನ್ ಗಿಲ್ ಫಾರ್ಮಿಗೆ ಬರಬೇಕು. ಲಾಸ್ಟ್ ಮ್ಯಾಚ್ ಅವನ ಆಡ್ತಲ್ಲ ಅನ್ನೋದು ಗೊತ್ತು. ಅದನ್ನು ಕೂರಿಸ್ಬಿಟ್ಟು ಸ್ಯಾಮ್ಸನ್ ಅದ್ರ ತಗೊಂಡ್ರೆ ಒಳ್ಳೇದು. ಸಂಜು ಸ್ಯಾಮ್ಸನ್ ತಗೊಂಡ್ರೆ ಬೆಸ್ಟ್, ಇನ್ನೂ ಬೆಟ್ರು. ಹಾಗಾಗಿ ಫ್ರೆಂಡ್ಸ್ ನೋಡೋಣ ಏನ್ ಮಾಡ್ತಾರೆ. ಮತ್ತೆ ಸಿಗೋಣ.